ಸರ್ವ ಧರ್ಮಗಳು ಸರ್ವರಿಗಾಗಿ, ಸರ್ವ ಜನತೆಗಾಗಿ. ಕಾರಣ ನಾನು ಈ ಬಗ್ಗೆ ಚಿಂತನೆ ಮಾಡುವಾಗ ಇಸ್ಲಾಂ ಧರ್ಮದ ಚರಿತ್ರೆಯ ಭಾಗವಾಗಿ ಕೆಲವೊಂದು ಪುಸ್ತಕಗಳನ್ನು, ಗ್ರಂಥಗಳನ್ನು ನೋಡಿದಾಗ ಅಲ್ಲಿ ಈಸಾ ಅಂತ ನಾವು ಕರೆಯುವ, ಯೇಸು ಅಂತ ತಾವು ಹೇಳುವ ಆ ಪ್ರಭುವಿನ ಒಂದು ಉಲ್ಲೇಖವಿದೆ. ಯೇಸು ಪ್ರಭು ದಾರಿಯಲ್ಲಿ ಹೋಗ್ತಾ ಇದ್ದರು, ಜೊತೆಗೆ ಹವಾರಿಯೀನ್ ಅನ್ನುವ ಅವರ ಆಪ್ತರು ಕೂಡ ಇದ್ದರು. ಪಕ್ಕದಲ್ಲಿ ಒಬ್ಬ ಕೆಟ್ಟ ವ್ಯಕ್ತಿ ಕೂತ್ಕೊಂಡಿದ್ದ. ಆ ಕೆಟ್ಟ ವ್ಯಕ್ತಿಯ ಮನದಲ್ಲಿ ಏನು ಒಳ್ಳೆಯವರು ಹೋಗ್ತಾ ಇದ್ದಾರೆ, ಅವ್ರ ಜೊತೆ ನಾನು ಹೆಜ್ಜೆ ಹಾಕಿದರೆ ಅಂತ ಭಾವಿಸ್ದ. ಹಾಗೆ ಎದ್ದು ನಿಂತ ನಂತರ ಹೆಜ್ಜೆ ಹಾಕತೊಡಗಿದ. ಆವಾಗ ಯೇಸು ಪ್ರಭುವಿನ ಜೊತೆಗಿದ್ದ ಒಬ್ಬರು ಹಿಂದಕ್ಕೆ ನೋಡ್ತಾರೆ, ಆ ಕೆಟ್ಟ ವ್ಯಕ್ತಿ ನಮ್ಮ ಜೊತೆ ಹೆಜ್ಜೆ ಹಾಕಲು ಮುಂದಾಗ್ತಾ ಇದ್ದಾನೆ, ಆದ್ದರಿಂದ ಇದು ಸಲ್ಲದು, ನಾನು ಸ್ವಲ್ಪ ನನ್ನ ಹೆಜ್ಜೆಯನ್ನು ವೇಗವಾಗಿಸಬೇಕು, ಆ ಕೆಟ್ಟವನು ನನ್ನ ಜೊತೆ ಸೇರಬಾರ್ದು ಅನ್ನುವಂತಹ ಆ ಒಂದು ವಿಚಾರವನ್ನು ಮನಸ್ಸಿನಲ್ಲಿ ಮೂಡಿಸಿದ. ಆವಾಗ ಯೇಸು ಪ್ರಭುವಿಗೆ ದಿವ್ಯವಾಣಿ ಉಂಟಾಗುತ್ತದೆ. ಅವರಿಬ್ಬರೂ ಕೂಡ ಅವರ ಕರ್ಮಗಳನ್ನು ಪರಿಶೀಲನೆ ಮಾಡಬೇಕು ಅಂತ, ಆತ್ಮಾವಲೋಕನ ಮಾಡಬೇಕು ಅಂತ. ಕಾರಣ ಕೆಟ್ಟವನ ಮನಸ್ಸಿನಲ್ಲಿ ಬಂದ ಒಳ್ಳೆಯ ವಿಚಾರ ಅವನನ್ನು ಔನ್ನತ್ಯಕ್ಕೆ ಏರಿಸಿತು. ಅದೇ ಒಳ್ಳೆಯವನ ಮನಸ್ಸಿನಲ್ಲಿ ಬಂದಂತಹ ಕೆಟ್ಟ ವಿಚಾರ ಅವನನ್ನು ಕೆಟ್ಟದಾಗಿಸಿತು. ಅಂದರೆ ಕೆಟ್ಟವನಲ್ಲಿ ಅವನಲ್ಲಿ ಬಂದಂತಹ ಒಳ್ಳೆಯ ವಿಚಾರ ಅವನನ್ನು ಉತ್ತಮ ವ್ಯಕ್ತಿಯನ್ನಾಗಿಸಿದರೆ, ಉತ್ತಮ ವ್ಯಕ್ತಿಯ ವಿಚಾರ ಕೆಟ್ಟದಾದಾಗ ಅವನ ಕರ್ಮಗಳನ್ನೆಲ್ಲ ನಾಶ ಮಾಡಿತು. ಇದು ಯೇಸು ಪ್ರಭುವಿನ ಒಂದು ಉಲ್ಲೇಖವಾದರೆ, ಇನ್ನು ಮೋಸೆಸ್, ಜೂದ ಧರ್ಮಗಳ ಬಗ್ಗೆ ಹೇಳುವುದಾದರೆ ಅಲ್ಲಿ ಒಂದು ಉಲ್ಲೇಖವಿದೆ. ಪ್ರವಾದಿಯವರು ಹೇಳಿದಂತಹ ಒಂದು ಹದೀಸ್ನಲ್ಲಿ ಮೋಸೆಸ್ ಅವರ ಉಲ್ಲೇಖವಿದೆ. ಆ ಉಲ್ಲೇಖದಲ್ಲಿ ಆ ಪ್ರಭು ದೇವರು ಅಲ್ಲಾಹನು ಪ್ರಶ್ನೆ ಮಾಡುತ್ತಾನೆ, ಏನು ನನಗಾಗಿ ಏನು ಮಾಡಿದ್ದೀಯಾ ಅಂತ. ಆವಾಗ ಮೋಸೆಸ್ ಹೇಳ್ತಾರೆ, ನಾನು ಆರಾಧನೆ ಮಾಡಿದ್ದೇನೆ, ನಮಾಜ್ ಮಾಡಿದ್ದೇನೆ, ಪ್ರಾರ್ಥನೆ ಮಾಡಿದ್ದೇನೆ, ದಾನ ಮಾಡಿದ್ದೇನೆ, ಉಪವಾಸ ಮಾಡಿದ್ದೇನೆ, ಎಲ್ಲ ಕರ್ಮಗಳನ್ನು ಮಾಡಿದ್ದೇನೆ ಅಂತ. ಅದೆಲ್ಲ ಹೌದು ಮಾಡಿದ್ದು ನಿನಗೋಸ್ಕರ, ನನಗಾಗಿ ಏನು ಮಾಡಿದ್ದೀಯಾ ಅಂತ. ಆವಾಗ ಮೋಸೆಸ್ ಅಳುತ್ತಾ ಸುಮ್ಮನಾದರು, ನನ್ನಲ್ಲಿ ಏನೂ ಇಲ್ಲ, ನಿನಗಾಗಿ ನಾನು ಏನು ಮಾಡಬೇಕು, ಆರಾಧನೆ ಮಾಡಿದ್ದೇನೆ, ಪ್ರಾರ್ಥನೆ ಮಾಡಿದ್ದೇನೆ, ಪುಣ್ಯ ಕರ್ಮಗಳನ್ನು ಮಾಡಿದ್ದೇನೆ, ಆದರೂ ಇದು ನಿನ್ನ ಕೆಲಸವಲ್ಲವೇ. ಆವಾಗ ದೇವರು ಒಂದು ಉತ್ತರವನ್ನು ಕೊಡ್ತಾರೆ. ಅದೇನೆಂದರೆ, ಯಾರಾದರೂ ಹಸಿದಿದ್ದಾಗ ಹಸಿದವನಿಗೆ ಅನ್ನ ನೀಡಿದೀಯಾ, ಬಟ್ಟೆ ಇಲ್ಲದಿದ್ದಾಗ ಬಟ್ಟೆ ಕೊಟ್ಟಿದ್ದೀಯಾ, ಕಷ್ಟದಲ್ಲಿದ್ದಾಗ ಸಾಂತ್ವನ ಹೇಳಿದ್ದೀಯಾ, ಅದಾಗಿದೆ ನನ್ನ ಕೆಲಸ ಅಂತ ದೇವರು ದಿವ್ಯವಾಣಿಯನ್ನು ಮೋಸೆಸ್ ಅವರಿಗೆ ಕೊಡ್ತಾರೆ. ಅದೇ ರೀತಿ ಇನ್ನು ನೋಡಿ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೊಹಮ್ಮದ್ ಪೈಗಂಬರರು ದಾರಿಯಲ್ಲಿ ನಡೆದು ಹೋಗ್ತಾ ಇರ್ತಾರೆ. ಹಿಂದಿನಿಂದ ಒಬ್ಬಾತ ಓಡಿ ಬಂದು ಅಚಾನಕ್ಕಾಗಿ ತನ್ನ ಹೆಗಲಲ್ಲಿ ಇದ್ದಂತಹ ಶಾಲನ್ನು ಹಿಡಿದು ಎಳಿತಾನೆ. ಆವಾಗ ಪ್ರವಾದಿ ಮೊಹಮ್ಮದ್ ಅವರ ಕುತ್ತಿಗೆಗೆ ಗಾಯವಾಗುತ್ತೆ, ರಕ್ತ ಬರುವಂತಹ ಒಂದು ಸನ್ನಿವೇಶ, ಕೋಪ ದ್ವೇಷ ಬರುವಂತಹ ಒಂದು ಸನ್ನಿವೇಶ. ಹಿಡಿದು ಎಳೆದ ಒಂದು ನಿಮಿಷ ಆಲೋಚನೆ ಮಾಡಿ, ನಮ್ಮ ಹಿಂದಿನಿಂದ ಯಾರಾದರೂ ಬಂದು ನಮ್ಮ ಕೊಳ್ಳಪಟ್ಟಿಯನ್ನು ಹಿಡಿದು ಎಳೆದರೆ ಪ್ರಥಮವಾಗಿ ನಮ್ಮ ರಿಯಾಕ್ಷನ್ ಯಾವ ತೀರ ಇರುತ್ತೆ? ಒಂದು ಕೊಟ್ಟ ಮೇಲೆ, ಮಾತೆಲ್ಲ ಮೇಲೆ ಈ ರೀತಿ ಆಗಿರಬಹುದು. ಆದರೆ ಪ್ರವಾದಿಯವರು ಆ ನೋವು ಕೊಟ್ಟ, ಹಿಂಸೆ ಕೊಟ್ಟ, ಅವಮಾನ ಕೊಟ್ಟ ಆ ವ್ಯಕ್ತಿಯ ಮುಖ ನೋಡಿ ಮುಗುಳ್ನಗ್ತಾರೆ. ಮಾತ್ರವಲ್ಲ, ಜೊತೆಗಿದ್ದವರಿಗೆ ಹೇಳ್ತಾರೆ, ದಾನ ಕೊಡಿ ಅಂತ, ದಾನ ಮಾಡಿ ಅಂತ. ಪ್ರೀತಿ ಎಲ್ಲಿ ಬರಬೇಕು? ದ್ವೇಷ ಬರುವಂತಹ ಸನ್ನಿವೇಶದಲ್ಲಿ, ಕೋಪ ಬರುವಂತಹ ಸನ್ನಿವೇಶದಲ್ಲಿ ನಮಗೆ ಪ್ರೀತಿಯನ್ನು ತರಲು ಸಾಧ್ಯವಾಗಬೇಕು. ಅದು ಬೇರೆಯವರೊಂದಿಗೆಲ್ಲ, ಪ್ರಥಮವಾಗಿ ನಾವು ಕಲಿಬೇಕಾದ್ದು ನಮ್ಮ ಮನೆಯವರೊಂದಿಗೆ, ನಮ್ಮ ಮಡದಿ ಮಕ್ಕಳೊಂದಿಗೆ. ನಮ್ಮ ಮಡದಿ ಮಕ್ಕಳೊಂದಿಗೆ ದ್ವೇಷ ಬರುವಾಗ, ಕೋಪ ಬರುವಾಗ, ಯಾವಾಗ ನಮಗೆ ಆ ಪ್ರೀತಿಯನ್ನು ತೋರಲು ನಮಗೆ ಸಾಧ್ಯವಾಗ್ತದೋ, ಹಾಗಾದರೆ ನಾವು ಹೊರಗಡೆ ಪ್ರೀತಿಯನ್ನು ತೋರ್ತೇವೆ, ಖಂಡಿತ ತೋರ್ತೇವೆ.
ಇದಾಗಿದೆ ಪ್ರೀತಿಯೆಡೆಗೆ ಸಾಗುವ ಒಂದು ಪ್ರಯತ್ನ ಅಂದರೆ.